ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. 4 BHK ಡೂಪ್ಲೆಕ್ಸ್ ಮನೆ ಇರುತ್ತೆ. BBMP ಲಿಮಿಟ್ಸಲ್ಲಿ ಬರುತ್ತೆ. ಏಕತಾ ಪ್ರಾಪರ್ಟಿ ಇದು. ಸೊ ಮನೆ ಮುಂದೆ ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ. ಸೊ ಲೇಔಟ್ ಮಾತ್ರ ತುಂಬ ಡಿಸೆಂಟ್ ಆಗಿದೆ, ತುಂಬ ಸ್ಟ್ಯಾಂಡರ್ಡ್ ಆಗಿದೆ. ಸೊ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ಪ್ರಾಪರ್ಟಿ ಡೈಮೆನ್ಷನ್ 30/50 ಇರುತ್ತೆ. ರೋಡ್ ಬೈ 30 ಬರುತ್ತೆ, ಲೆಂತ್ ಬೈ 50 ಬರುತ್ತೆ. ಟೋಟಲ್ 1500 ಸ್ಕ್ವೇರ್ ಫೀಟ್ ಇದೆ. ಸೈಟ್ ಫೇಸಿಂಗ್ ಸೈಟ್ ಫೇಸಿಂಗ್ ಸೌತ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಸೊ ಗ್ರೌಂಡ್ ಪ್ಲಸ್ 2.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ 2 BHK ಮಾಡಿದ್ದಾರೆ ರೆಂಟ್ ಪರ್ಪಸ್ಗೆ. ಫಸ್ಟು ಸೆಕೆಂಡ್ ಥರ್ಡ್ ಫ್ಲೋರ್ ಬಂದ್ಬಿಟ್ಟು 4 BHK ಡೂಪ್ಲೆಕ್ಸ್ ಮನೆ ಇರುತ್ತೆ. ಸೊ ಪ್ರಿಂಟ್ ಎಲಿವೇಷನಲ್ಲಿ ನೋಡಿದ್ರಲ್ಲ, ಸೊ ಎಲಿವೇಷನ್ ಎಲ್ಲ ತುಂಬ ಯೂನಿಕ್ ಆಗಿದೆ. ಸೊ ಇದು ಈಸ್ಟ್ ಫೇಸಿಂಗ್ ಸೈಡ್ದು ಎಲಿವೇಷನ್ ಇದು. ಸೊ ಮೇನ್ ಡೋರ್ ಎಲಿವೇಷನ್ ಇದು ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಮನೆಗೆ BBMP ಏಕತಾ ಇರುತ್ತೆ. ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ ಎಲ್ಲ ಇದೆ. ಸೊ ರೆಡಿ ಟು ಮೂವ್ ಇದೆ ಮನೆ ಬಂದ್ಬಿಟ್ಟು. ಸೊ ಈಗ ಬನ್ನಿ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಮೇನ್ ಗೇಟ್ ಇದೆ. ಮೇನ್ ಗೇಟ್ ಬಂದ್ಬಿಟ್ಟು ಓಪನ್ ಗೇಟ್ ಇರುತ್ತೆ. ವಿತ್ ಎಸ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. JSL ಕಂಪ್ನಿದು SS ಯೂಸ್ ಮಾಡಿದ್ದಾರೆ. ವಿತ್ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಗೇಟ್ಗೆಲ್ಲನೂ. ಸೊ ಮನೆಗೆ ಪಾರ್ಕಿಂಗ್ ಏರಿಯಾ ಇದು. 2 ಕಾರ್ ಆರಾಮಾಗಿ ಹಾಕೋಬೋದು. ಸೊ 5 ಸೀಟರ್ 7 ಸೀಟರ್ 2 ಕಾರ್ನ ಆರಾಮಾಗಿ ಹಾಕ್ಕೊಂಡು ಒಂದು 4ರಿಂದ 5 2 ವೀಲರ್ ಕೂಡ ಹಾಕೋಬೋದು ಪಾರ್ಕಿಂಗ್ ಏರಿಯಾದಲ್ಲಿ. ಸೊ ಮನೆ ಸುತ್ತಲೂ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ ನೀಟಾಗಿ. ಸೊ 1.5 ಫೀಟ್ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಸೊ ಓಡಾಡ್ಬೋದು ಒಬ್ಬರು. ಸೊ ಬ್ಯಾಕ್ ಸೈಡ್ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ಪ್ಯಾಸೇಜ್ ಇದು. ಸೊ ಇಲ್ಲಿ ವಾಲ್ಗೆಲ್ಲ ಅಬ್ಸರ್ವ್ ಮಾಡ್ಬೋದು. ವಿಟ್ರಿಫೈಡ್ ಟೈಲ್ಸ್, ಬ್ರಾಂಡೆಡ್ ಸೆರಾಮಿಕ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ಅಪ್ ಟು ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಸ್ಟೆಪ್ಸ್ ಕೆಳಗಡೆ ಇದು ಗ್ಯಾಸ್ ಕನೆಕ್ಷನ್ ಪ್ರೊವೈಡ್ ಮಾಡಿದೆ. 2 ಮನೆಗೂ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ವಿತ್ ಸೇಫ್ಟಿ ಗ್ರಿಲ್ ಕೂಡ ಹಾಕಿದ್ದಾರೆ. ಇದು ಮೀಟರ್ ಕನೆಕ್ಷನ್ಸ್ ಆಲ್ರೆಡಿ ಪರ್ಮನೆಂಟ್ ಆಗಿದೆ. ಸೊ ಟೋಟಲ್ 3 ಮೀಟರ್ಸ್ ಇರುತ್ತೆ. 2 ಮನೆಗೆ ಒಂದು ಕಾಮನ್ ಇರುತ್ತೆ. ಸೊ ಎಲ್ಲ 3 ಮೀಟರ್ಸನ್ನು ಪರ್ಮನೆಂಟ್ ಆಗಿದೆ. ಸೊ ಇದು ಗ್ರೌಂಡ್ ಫ್ಲೋರ್ ಇಲ್ಲ, ಪಾರ್ಕಿಂಗ್ ಬಿಟ್ಟು 2 BHK ಮಾಡಿದ್ದಾರೆ. ಸೊ ಮನೆಗೆ ಇದು ಬೋರ್ವೆಲ್ ಮತ್ತು ಸಂಪ್ ಇದು. ಬೋರ್ವೆಲ್ ಕೂಡ ಅಷ್ಟೇ ಒಳ್ಳೆ ವಾಟರ್ ಕೂಡ ಇದೆ. ಸಂಪ್ ಆಲ್ಮೋಸ್ಟ್ 14,000 ಲೀಟರ್ ಕೆಪಾಸಿಟಿ ಇದೆ. 14,000 ಲೀಟರ್ ಕೆಪಾಸಿಟಿ ಇರುತ್ತೆ. ಸೊ ಬೋರ್ವೆಲ್ ಕೂಡ ಆಲ್ಮೋಸ್ಟ್ 800 ಫೀಟ್ ಹೋಗಿದೆ. ಸೊ ಒಳ್ಳೆ ವಾಟರ್ ಕೂಡ ಇದೆ. ರನ್ನಿಂಗ್ ಇದೆ ಆಲ್ರೆಡಿ ಬೋರ್ವೆಲ್ ಕೂಡ. ಸೊ ಇದು ಬ್ಯಾಕ್ ಸೈಡ್ ಪ್ಯಾಸೇಜ್ ಇದು. ಸೊ ಇದು ಪ್ಯಾಸೇಜ್ ಬಂದು ಆಲ್ಮೋಸ್ಟ್ 3 ಫೀಟ್ ಬಿಟ್ಟಿದ್ದಾರೆ ಇಲ್ಲಿ. ಸೊ ಅದಕ್ಕೂ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿ ಡೋರೆಲ್ಲ ಹಾಕಿದ್ದಾರೆ. ಇದು ಮೇನ್ ಡೋರ್ ಇದು ಈಸ್ಟ್ ಫೇಸಿಂಗ್ ಇದೆ. ಡೋರು ಮತ್ತು ವಾಸ್ಕಲ್ ಬಂದುಬಿಟ್ಟು ಟೀ ಕುಡ್ ಇರುತ್ತೆ. ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಲಾಕೆಲ್ಲ ಯುರೋಪಲ್ಲಿ ಲಾಕ್ ಯೂಸ್ ಮಾಡಿದ್ದಾರೆ. ಸೊ ಬಿಲ್ಡಿಂಗ್ ಫುಲ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಇರುತ್ತೆ. ಸೊ ಎಂಟೈರ್ ಬಿಲ್ಡಿಂಗ್ ಬಂದು ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇರುತ್ತೆ. ಸೊ ಇದು ಹಾಲ್ ಇದು. ಹಾಲಲ್ಲಿ TV ಯೂನಿಟ್ ಸಿಂಪಲ್ಲಾಗಿ POP ಮಾಡಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ. ವಿಂಡೋಸ್ ಎಲ್ಲನೂ ಟೀ ಕುಡ್ ಇರುತ್ತೆ. ಸೊ ಪೂಜಾ ರೂಮ್ ಇದೆ. ಪೂಜಾ ರೂಮ್ ವಾಸ್ಕಲ್ ಮತ್ತು ಮೈನ್ ಡೋರ್ ಬಂದ್ಬಿಟ್ಟು ಟೀ ಕುಡ್ಡ ಇರುತ್ತೆ. ಇದು ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ. ಕಿಚನ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿ ಬಂದಿದೆ. ಸೊ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿ SS ಬಾಸ್ಕೆಟ್ಸ್ ಇದೆಲ್ಲ ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ಗೆಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ರೂಮ್ ಬರುತ್ತೆ. ಒಂದು 2 ಅಷ್ಟೇ ಅಟ್ಯಾಚ್ ರೆಸ್ಟ್ ರೂಮ್ಸ್ ಇರುತ್ತೆ. ಸೊ ಇದೊಂದು ರೂಮ್ ಇದು. ಇದರಲ್ಲಿ ಅಷ್ಟೇ ಕಬೋರ್ಡ್ ಮಾಡಿದ್ದಾರೆ. ಸೊ ಸ್ಲೈಡಿಂಗ್ ಕಬೋರ್ಡ್ ವಿತ್ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ರೆಸ್ಟ್ ರೂಮ್ ಇದು, ಅಟ್ಯಾಚ್ ರೆಸ್ಟ್ ರೂಮ್ ಇದು. ಸೊ ಮೆಟೀರಿಯಲ್ ಎಲ್ಲ ಟೆಸ್ಸಾ ಯೂಸ್ ಮಾಡಿದ್ದಾರೆ. ಟೆಸ್ಸಾ ಕಂಪ್ನಿದು ಬ್ರಾಂಡೆಡ್ ಕಂಪ್ನಿ. ಸೊ ವಾಲ್ಗೆಲ್ಲ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಡ್ ಯೂಸ್ ಮಾಡಿದ್ದಾರೆ. ಇದರಲ್ಲೂ ಅಷ್ಟೇ 4x4 ವಿಂಡೋ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಇದೊಂದು ಏರಿಯಾ ಬಿಟ್ಟಿದ್ದಾರೆ. ಇಲ್ಲಿ ಬೇಕಾದರೆ ನೀವು ಪೂಜಾ ರೂಮ್ ಇಲ್ಲಾಂದರೆ ವಾಷಿಂಗ್ ಮಿಷಿನ್ ಏನಾದರೂ ಇಟ್ಕೋಬೋದು. ಸೊ ಆ ಸ್ಪೇಸಲ್ಲಿ ಇದೊಂದು ರೂಮ್ ಇದು. ಇದಕ್ಕೂ ಅಷ್ಟೇ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಇದರಲ್ಲೂ ಅಷ್ಟೇ ಸ್ಲೈಡಿಂಗ್ ಕಬೋರ್ಡು, ಲಾಫ್ಟು, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ 4x4. ಇದು ಡೋರ್ ಬ್ಯಾಕ್ ಸೈಡ್ ಇರುತ್ತೆ. ರೆಸ್ಟ್ ರೂಮ್ ಬಂದ್ಬಿಟ್ಟು ಇದು ರೆಸ್ಟ್ ರೂಮ್ ಬಂದ್ಬಿಟ್ಟು ಇಂಡಿಯನ್ ಸ್ಟೈಲಲ್ಲಿ ಮಾಡಿದ್ದಾರೆ. ಸೊ ಒಂದು ರೂಮ್ಗೆ ಇಂಡಿಯನ್ ಸ್ಟೈಲ್ ರೆಸ್ಟ್ ರೂಮ್ ಮಾಡಿದ್ದಾರೆ. ಸೊ ಮೆಟೀರಿಯಲ್ ಎಲ್ಲ ಟ್ಯಾಪ್ಸು ಎಲ್ಲನೂ ಅಷ್ಟೇ ಟೆಸ್ಸಾ ಯೂಸ್ ಮಾಡಿದ್ದಾರೆ. ಸೊ ಟ್ಯಾಪ್ಸ್ ಎಲ್ಲನೂ ಜಾಗ್ವಾರ್ ಕಂಪ್ನೀಸದು. ಕಮ್ಮೋಡು ಮತ್ತು ಇದರೆಲ್ಲನೂ ವಾಷಿಂಗ್ ಬೇಸಿನ್ ಎಲ್ಲನೂ ಟೆಸ್ಸಾ ಕಂಪ್ನೀಸ್ ಯೂಸ್ ಮಾಡಿದ್ದಾರೆ. ಸೊ ಇಷ್ಟಿದು ಗ್ರೌಂಡ್ ಫ್ಲೋರಲ್ಲಿ 2 BHK ಪಾರ್ಕಿಂಗ್ ಬಿಟ್ಟು 2 BHK ಮಾಡಿದ್ದಾರೆ. ಈಗ ಬನ್ನಿ ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರ್ಗೆ ಹೋಗೋಣ. ಸೊ ಡೈರೆಕ್ಟ್ ಸ್ಟೆಪ್ಸ್ ಕೂಡ ಒಂದು ಗೇಟ್ ಪ್ರೊವೈಡ್ ಮಾಡಿದ್ದಾರೆ. ಅದು SS ಗೇಟ್ ಕೊಟ್ಟಿದ್ದಾರೆ. ಸ್ಟೆಪ್ಸ್ ಎಲ್ಲ ಆಲ್ಮೋಸ್ಟ್ 5 ಫೀಟ್ ಬಿಟ್ಟಿದ್ದಾರೆ. ಇದು ರೈಲಿಂಗ್ಸ್ ವಿತ್ ಟಫಾನ್ ಗ್ಲಾಸ್ ಯೂಸ್ ಮಾಡಿ 12 mm. ಸೊ ಬೀಡಿಂಗ್ ಎಲ್ಲ SS ಯೂಸ್ ಮಾಡಿದ್ದಾರೆ. JSL ಕಂಪ್ನಿದು. ಸ್ಟೆಪ್ಸ್ಗೆಲ್ಲ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದೆ. ಆಂಟಿಸ್ಕಿಡ್ ಇದು ಲಪೋತ್ರ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ಅಷ್ಟೇ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ ಸೆರಾಮಿಕ್ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಅಪ್ ಟು ರೂಪ್ವರೆಗೂ ಟೈಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ.
ವಿಂಡೋಸ್ ಎಲ್ಲನೂ ಟೀಕ್ ವುಡ್ ಇರುತ್ತೆ. ಸೊ ಎಲ್ಲ ಎಂಟೈರ್ ಬಿಲ್ಡಿಂಗ್ ಬಂದ್ಬಿಟ್ಟು ವಿಂಡೋಸ್ ಎಲ್ಲನೂ ಟೀಕ್ ವುಡ್ಡೇ ಯೂಸ್ ಮಾಡಿದ್ದಾರೆ. ಕಾರಿಡಾರ್ ಆಲ್ಮೋಸ್ಟ್ ಇದು 5 to 6 ಫೀಟ್ ಇರುತ್ತೆ ಇದು ಕಾರಿಡಾರ್ ಕೂಡ. ಸೊ ಮೇಲ್ಗಡೆ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಫ್ರಂಟಲ್ಲಿ ಸೊ ಕೆಳಗಡೆ ಏನು ಪ್ಯಾಸೇಜ್ ನೋಡಿದ್ರಲ್ಲ ಸೇಮ್ ಪ್ಯಾಸೇಜ್ ಇಲ್ಲೂ ಕೊಟ್ಟಿದ್ದಾರೆ. ಬಟ್ ಇಲ್ಲೇನು ಸೇಫ್ಟಿ ಏನು ಮಾಡಿಲ್ಲ. ಸೊ ಇಲ್ಲೆಲ್ಲ ವಾಕೇಬಲ್ ಇರುತ್ತೆ ನಿಮಗೆ. ಮೇನ್ ಡೋರ್ ಇದು. ಮೇನ್ ಡೋರ್ ಫೇಸಿಂಗ್ ಬಂತು ಈಸ್ಟ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀಕ್ ವುಡ್ ಇರುತ್ತೆ. ಡೋರ್ ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಇದು. ಸೊ 2 ಸೇಫ್ಟಿ ಲಾಕ್ ಪ್ರೊವೈಡ್ ಮಾಡಿದೆ. 2 ಅಷ್ಟೇ ಯುರೋಪ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಇದು. ಸೊ ಹಾಲ್ ಅಬ್ಸರ್ವ್ ಮಾಡ್ಬಿಡ್ದು. ಸೊ ತುಂಬ ಸ್ಪೇಸಿಯಸ್ ಆಗಿದೆ ಹಾಲ್ ಎಲ್ಲನೂ. ಸೊ ಇದು ಬಾಲ್ಕನಿ ಇದು ಫಸ್ಟ್ ಫ್ಲೋರ್ಗೆ. ಸೊ ವಾಲ್ಗೆಲ್ಲ ಅಷ್ಟೇ ಇದು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸ್ಟೋನ್ ಕ್ಲೌಡಿಂಗ್ ಟೈಲ್ಸ್ ಅದು ಅದೇನು ಡಿಸೈನ್ ಕಾಣಿಸ್ತಿದೆ ಎಲ್ಲನೂ ಸ್ಟೋನ್ ಕ್ಲೌಡಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಹಾಲಲ್ಲಿ ಇದೆಲ್ಲ ಫ್ಲೋರಿಂಗ್ ಬಂದ್ಬಿಟ್ಟು ಫುಲ್ ಗ್ರಾನೈಟ್ ಇರುತ್ತೆ. ಸೊ ಇದು ಹಾಲಲ್ಲಿ 3 ವಿಂಡೋ ಕೊಟ್ಟಿದ್ದಾರೆ ಟೋಟಲ್ ಬಂದ್ಬಿಟ್ಟು. ಸೊ 3 6x6 ವಿಂಡೋ ಕೊಟ್ಟಿದ್ದಾರೆ 3. ಸೊ ಅಲ್ಲಲ್ಲಿ ಟಿ ವಿ ಯೂನಿಟ್ ಕೂಡ ಮಾಡಿದ್ದಾರೆ ನೋಡ್ಬೋದು. POP ಟಿ ವಿ ಯೂನಿಟ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಎಲ್ಲನೂ. ಮೇಯ್ನ್ ಈ ಮನೆಗೆ ಓಪನ್ ಸ್ಪೇಸ್ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ರೂಮ್ಸು ಅಷ್ಟೇ ಡಿಸೆಂಟ್ ಆಗಿದೆ ರೂಮ್ ಸೈಜಸ್ ಕೂಡ. ಸೊ ಮೇಯ್ನ್ಲಿ ಓಪನ್ ಸ್ಪೇಸ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಇದು ಪೂಜಾ ರೂಮ್ ಇದು. ಸೊ ಪೂಜಾ ರೂಮಲ್ಲೆಲ್ಲ ವುಡನ್ ಶೀಟ್ ವಿತ್ ವಿನಿಯರ್ ಲ್ಯಾಮಿನೇಟೆಡ್ ಕೊಟ್ಟಿದ್ದಾರೆ ಪೂಜಾ ರೂಮ್ಗೆಲ್ಲನೂ. ಸೊ ಸೈಡಲ್ಲೆಲ್ಲನೂ 12mm ಗ್ಲಾಸ್ ಇಟ್ಟು ಟಫಾನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. ಪೂಜಾ ರೂಮ್ ಮೇನ್ ಡೋರ್ ಬಂದ್ಬಿಟ್ಟು ವೆಸ್ಟ್ ಇರುತ್ತೆ ಇದು. ಸೊ ಪಕ್ಕ ವಾಸ್ತು ಇದೆ. ಪಕ್ಕ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಈ ಏರಿಯಾ ಡೈನಿಂಗ್ ಏರಿಯಾ ಇದೆ. ಸೊ ಇಲ್ಲೂ ಡೈನಿಂಗ್ ಏರಿಯಾಕ್ಕೋಸ್ಕರ ಒಂದು ವಿಂಡೋ ಕೊಟ್ಟಿದ್ದಾರೆ 6x6. ಅಲ್ಲೂ ಸ್ವಲ್ಪ ಮೇಲ್ಗಡೆ POP ಎಲ್ಲ ಮಾಡಿದ್ದಾರೆ. ಸೊ ಕಿಚನ್ ಬಾರ್ಡ್ರ್ ಎಲ್ಲ ನೋಡ್ಬೋದು ನೀವು. ಬಾರ್ಡ್ರ್ ಎಲ್ಲ ಡಿಸೈನ್ಡಾಗಿ ಮಾಡಿದ್ದಾರೆ. ಸೊ ಶೋಕೇಸ್ ಥರ ಟೈಪ್ ಡಿಸೈನ್ ಮಾಡಿದ್ದಾರೆ ವುಡನಲ್ಲಿ. ಮಾಡ್ಯುಲರ್ ಕಿಚನ್ ಇದು. ಸೊ ಕಿಚನ್ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಇದ್ರಲ್ಲೂ ಅಷ್ಟೇ ವಿಂಡೋ ಕೂಡ ಪ್ರೊವೈಡ್ ಮಾಡಿದೆ. ಅದು ಟೀಕ್ ವುಡ್ ಇರುತ್ತೆ. ಇಲ್ಲ ಅಪ್ ಟು ರೂಪ್ವರೆಗೂ ಟೈಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಫ್ರೀ ವಾಷಬಲ್ ಇರುತ್ತೆ. ಸೊ ಇಲ್ಲನ್ನು ಬಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಪ್ರೀಮಿಯಂ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ ಎಲ್ಲನೂ. ಕಿಚನ್ ಮೆಟೀರಿಯಲ್ ಎಲ್ಲನೂ ಗೋದ್ರೇಜ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಬಾಸ್ಕೆಟ್ಸ್ಗೆಲ್ಲನೂ. ಇದರಲ್ಲೂ ಅಷ್ಟೇ 2 ಕಡೆ ಲಾಫ್ಟ್ ಕೊಟ್ಟಿದ್ದಾರೆ ಮತ್ತು ಮಿಡ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಚಿಕ್ಕದಾಗ ಒಂದು ಪ್ಯಾಂಟ್ರಿ ಯೂನಿಟ್ ಕೂಡ ಮಾಡಿದ್ದಾರೆ. ಸೊ ಈ ಕಿಚನ್ಗೆ ಯುಟಿಲಿಟಿ ಇದು ಕಿಚನ್ಗೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯುಟಿಲಿಟಿ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಅಲ್ಲೂ ಅಷ್ಟೇ ಟೈಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ವಾಶ್ ಬೇಸಿನ್ ಏರಿಯಾ ಇದು. ಸೊ ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಸೊ ಸ್ಟೆಪ್ಸ್ ಕೆಳಗಡೆ ಏನಾದರೂ ಪಾರ್ಟಿಷನ್ ಮಾಡ್ಕೊಂಡು ಸ್ಟೋರೇಜ್ ಕೂಡ ಮಾಡ್ಕೋಬೋದು. ಸೊ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಇದು. ಡೋರು ವಾಸ್ಕಲ್ ಬಂದ್ಬಿಟ್ಟು ಟೀಕ್ ವುಡ್ ಇರುತ್ತೆ. ಮೇನ್ ಡೋರ್ ಮತ್ತು ರೆಡಿಮೇಡ್ ಡೋರ್ ಇರುತ್ತೆ. ಸೊ ಒಳ್ಳೆ ಕ್ವಾಲಿಟಿ ಡೋರ್ ಹಾಕಿದ್ದಾರೆ ಅದನ್ನು ಅಷ್ಟೇ. ಸೊ ರೂಮಲ್ಲಿ ಅಷ್ಟೇ ಸ್ಲೈಡಿಂಗ್ ಕಬೋರ್ಡ್ ಕೂಡ ಲಾಫ್ಟ್ ಕೊಟ್ಟಿದ್ದಾರೆ. 6x6 ಒಂದು ವಿಂಡೋ ಕೊಟ್ಟಿದ್ದಾರೆ. POP ಎಲ್ಲ ಮಾಡಿದ್ದಾರೆ ರೂಮಲ್ಲಿ. ಮತ್ತು ಡ್ರೆಸ್ಸಿಂಗ್ ಯೂನಿಟು ಎಲ್ಲ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ರೆಸ್ಟ್ ರೂಮ್ ಡೋರ್ಸಲ್ಲಿ UPVC ಡೋರ್ಸ್ ಇರುತ್ತೆ. ರೂಮ್ ಸೈಜ್ ಆಲ್ಮೋಸ್ಟ್ ನಿಮಗೆ 10x14 ಇದೆ ರೂಮ್ ಸೈಜ್ ಬಂದ್ಬಿಟ್ಟು. ಸೊ ರೆಸ್ಟ್ ರೂಮ್ ಇದು. ಸೊ ರೆಸ್ಟ್ ರೂಮ್ ಮೆಟೀರಿಯಲ್ ಅಷ್ಟೇ ವಾಲ್ ಮೌಂಟೆಡ್ ಕಮೋಡು ಸಿಂಕ್ ಎಲ್ಲನೂ ಸಹ ಟೆಸ್ಸಾ ಮೆಟೀರಿಯಲ್ ಇರುತ್ತೆ. ಟ್ಯಾಪ್ಸ್ ಎಲ್ಲನೂ ಜಾಗ್ವಾರ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಶವರ್ದು ಮತ್ತು ಟ್ಯಾಪ್ಸ್ ಎಲ್ಲ ಅಷ್ಟೇ ಜಾಗ್ವಾರ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಅಪ್ ಟು ರೂಪ್ವರೆಗೂ 25 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ವಾಷಬಲ್ ಇರುತ್ತೆ. ವಿತ್ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಷ್ಟಿದೆ ಗ್ರೌಂಡ್ ಫ್ಲೋರಲ್ಲಿ. ಹಾಲು, ಡೈನಿಂಗ್ ಹಾಲು, ಪೂಜಾ ರೂಮು, ಕಿಚನ್ನು ಮತ್ತು ಒಂದು ರೂಮ್ ಪ್ರೊವೈಡ್ ಮಾಡಿದ್ರು ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಈಗ ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸ್ಟೆಪ್ಸ್ಗೆ ಇಲ್ಲೂ ಅಷ್ಟೇ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ವಲ್ಪ ಪತ್ರ ಯೂಸ್ ಮಾಡಿದ್ದಾರೆ. ಸೊ ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ ವಿತ್ ಟಫಾನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. ಬೀಡಿಂಗ್ ಎಲ್ಲನೂ SS ಯೂಸ್ ಮಾಡಿದ್ದಾರೆ. ಇಲ್ಲೇನು ವಾಲ್ ಕಾಣಿಸಿದೆ ಎಲ್ಲನೂ ಸ್ಟೋನ್ ಕ್ಲಾಡಿಂಗ್ ಟೈಲ್ಸ್ ಇರುತ್ತೆ. ಎಲ್ಲ ಸ್ಟೋನ್ ಕ್ಲಾಡಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಸೆಕೆಂಡ್ ಫ್ಲೋರಲ್ಲಿ ಇದು ಸಿಟ್ಟಿಂಗ್ ಏರಿಯಾ. ಇಲ್ಲಿ 2 ರೂಮ್ ಬರುತ್ತೆ. 2 ಮಾಸ್ಟರ್ ಬೆಡ್ರೂಮ್ಸ್ ಇರುತ್ತೆ. ಸೊ ಇಲ್ಲೆಲ್ಲ ಸಹ POP ಎಲ್ಲ ಮಾಡಿದ್ದಾರೆ. ಸೊ ವಿಂಡೋ ಎಲ್ಲನೂ ಆಲ್ಮೋಸ್ಟ್ ಒಂದು 3 ವಿಂಡೋ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಎಲ್ಲನೂ 6x6 ವಿಂಡೋ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರ್ಗೆ ಇದು ಬಾಲ್ಕನಿಯಿಂದ ನೋಡುವಂಥದ್ದು ವ್ಯೂ ಇದು.
ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ 14x14 ಇದೆ ಮಾಸ್ಟರ್ ಬೆಡ್ರೂಮ್ ಸೈಜ್ ಇದು. ಸೊ ವಾಲ್ಗೆಲ್ಲ ಅಷ್ಟೇ ಇಲ್ಲಿ ಒಂದು ವಾಲ್ಗೆ ವಾಲ್ಪೇಪರ್ ಯೂಸ್ ಮಾಡಿದ್ದಾರೆ. ಸೊ ಒಳಗಡೆ POP ಎಲ್ಲ ಮಾಡಿದ್ದಾರೆ. ಇದು ಡ್ರೆಸ್ಸಿಂಗ್ ಯೂನಿಟು ಮೂವೇಬಲ್ ಇರುತ್ತೆ, ಯಾವ ಕಡೆ ಆದರೂ ಮೂವ್ ಮಾಡ್ಕೋಬೋದು. ಪ್ಲಸ್ ಒಂದು ವಿಂಡೋ ಕೊಡಿ, 2 ವಿಂಡೋ ಕೊಟ್ಟಿದ್ದಾರೆ ಇದಕ್ಕೆ. ಸೊ 2 ಅಷ್ಟೇ 6x6 ಇರುತ್ತೆ. ಕಬೋರ್ಡ್ ಎಲ್ಲ ಸ್ಲೈಡಿಂಗ್ ಕಬೋರ್ಡ್ ಕೂಡ ಲಾಫ್ಟು ಎಲ್ಲ ಕೊಟ್ಟಿದ್ದಾರೆ, POP ಎಲ್ಲ ಮಾಡಿ ವರ್ಕಿಂಗ್ ಸ್ಟೇಷನ್ ಕೂಡ ಮಾಡಿದ್ದಾರೆ. ಸೊ ಇದು ರೆಸ್ಟ್ ರೂಮ್, ಇದು ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಶವರ್ ಎಲ್ಲ ಜಾಗ್ವಾರ್ ಕೊಟ್ಟಿದ್ದಾರೆ. ಮತ್ತು ಇದು ವಾಲ್ ಮೌಂಟೆಡ್ ಕಮೋಡು ಸಿಂಕ್ ಎಲ್ಲನೂ ಅಷ್ಟೇ ಟೆಸ್ಸಾ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಸೊ ಟ್ಯಾಪ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸೊ ಫುಲ್ ಬಂದ್ಬಿಟ್ಟು ಅಪ್ ಟು ರೂಪ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ಬ್ರಾಂಡೆಡ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮೆಟೀರಿಯಲ್ ಆಲ್ಮೋಸ್ಟ್ ಟೆಸ್ಸಾ ಯೂಸ್ ಮಾಡಿದ್ದಾರೆ, ಟೆಸ್ಸಾ ಕಂಪ್ನಿದು. ಡೋರ್ ಎಲ್ಲ UPVC ಡೋರ್ಸ್ ಇರುತ್ತೆ, ಮೇನ್ ಡೋರ್ಸ್. ಇದು ರೆಸ್ಟ್ ರೂಮ್ ಡೋರ್ಸ್ ಎಲ್ಲನೂ ತುಂಬ ಸ್ಪೇಸಿಯಸ್ ಆಗಿದೆ, ರೆಸ್ಟ್ ರೂಮ್ಸ್ ಎಲ್ಲನೂ. ಇಲ್ಲೊಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಬಾಲ್ಕನಿ ಅಷ್ಟೇ ಆಲ್ಮೋಸ್ಟ್ ಒಂದು ರೂಮ್ ಸೈಜ್ ಇದೆ. ಸೊ ಅಷ್ಟು ದೊಡ್ಡದಾಗಿದೆ ಬಾಲ್ಕನಿ ಕೂಡ. ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದೆ ರೂಫ್ವರೆಗೂ. ಸೊ SS ಬೀಡಿಂಗ್ ಕೊಟ್ಟು ಟಫ್ ಆನ್ ಗ್ಲಾಸಸ್ ಹಾಕಿದ್ದಾರೆ. JSL ಕಂಪ್ನಿದು SSL ವಿತ್ 12 mm ಟಫ್ ಆನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. ಇದು ಡೋರು ಮತ್ತು ವಾಸ್ಕಲ್ಲು ಟೀಕುಡ್ಡ ಇರುತ್ತೆ ಅದನ್ನು. ಸೊ ಇದು ರೂಮ್ ನಂಬರ್ 3 ಇದು. ಸೊ ಇದು ಅಷ್ಟೇ ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಸೊ ಇದು ಹೊಸ ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ವಾಸ್ಕಲ್ಲೆಲ್ಲ ಟೀಕುಡ್ ಇರುತ್ತೆ, ಡೋರ್ ಮತ್ತು ರೆಡಿಮೇಡ್ ಡೋರ್ ಇರುತ್ತೆ. ಸೊ ಇದರಲ್ಲೂ ಅಷ್ಟೇ POP ಎಲ್ಲ ಮಾಡಿದ್ದಾರೆ. ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ 6x6. ಸೊ ಕಬೋರ್ಡ್ಸ್ ಎಲ್ಲ ಸ್ಲೈಡಿಂಗ್ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ಡ್ರೆಸ್ಸಿಂಗ್ ಯೂನಿಟ್ ಇದು ವಾಕಿಂಗ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಸೊ ಇದು ಇಲ್ಲೂ ಅಷ್ಟೇ ಟೆಸ್ಸಾ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಬಟ್ ಇದು ಮಾತ್ರ ಇಂಡಿಯನ್ ಸ್ಟೈಲಲ್ಲಿ ಮಾಡಿದ್ದಾರೆ. ಸೊ 2 ವೆಸ್ಟರ್ನ್ ಕೊಟ್ಟಿದ್ದಾರೆ, ಒಂದು ಇಂಡಿಯನ್ ಸ್ಟೈಲಲ್ಲಿ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಅಪ್ ಟು ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಬ್ರಾಂಡೆಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೆಟೀರಿಯಲ್ ಟೆಸ್ಸಾ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಿಂದ ಇಲ್ಲೊಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಇದು ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಇರುತ್ತೆ. ಕೆಳಗಡೆ ಏನು ಪ್ಯಾಸೇಜ್ ನೋಡಿದ್ರಲ್ಲ, ಸೇಮ್ ಪ್ಯಾಸೇಜ್ಗೆ ಇಲ್ಲೂ ಡೋರ್ ಒಂದು ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ಪ್ಯಾಸೇಜ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಷ್ಟು ಇದೆ ಸೆಕೆಂಡ್ ಫ್ಲೋರಲ್ಲಿ. 2 ರೂಮು, ಸಿಟ್ಟಿಂಗ್ ಏರಿಯಾ, ಒಂದು 2 ಬಾಲ್ಕನಿ ಕೊಟ್ಟಿದ್ದಾರೆ. ಈಗ ಬನ್ನಿ ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರಲ್ಲೂ ಒಂದು ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ಇದು ವಾಲ್ಗೆಲ್ಲೂ ಸ್ಟೋನ್ ಕೋಟಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಅದಕ್ಕೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಕೈಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೋಡ್ಬೋದು. ಓಪನ್ ಏರಿಯಾ ಕೊಟ್ಟಿದ್ದಾರೆ. ಸೊ ಹಾಲ್ಗೆ ಡೈರೆಕ್ಟಾಗಿ ಬೆಳಕು ಬೀಳಕ್ಕೆ ಅಂತ ಹೇಳ್ಬಿಟ್ಟು ಸ್ಕೈಲೈಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ರೂಮ್ ಪ್ರೊವೈಡ್ ಮಾಡಿದ್ದಾರೆ, ಮಲ್ಟಿಪರ್ಪಸ್ ರೂಮ್. ಇದು ಹೋಮ್ ಥಿಯೇಟ್ರ್ ಇಲ್ಲ ಯಾವ ಥರ ಆದರೂ ನೀವು ಯೂಸ್ ಮಾಡ್ಕೋಬೋದು. ಸೊ ಆ ಥರ ಇಲ್ಲೊಂದು ರೂಮ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ ಇದಕ್ಕೆ. ಇದರಲ್ಲೂ ಅಷ್ಟೇ 2 ವಿಂಡೋ ಕೊಟ್ಟಿದ್ದಾರೆ. 2 ಅಷ್ಟೇ 6x6 ವಿಂಡೋ ಕೊಟ್ಟಿದ್ದಾರೆ. ಇದರಲ್ಲಿ ಕಬೋರ್ಡ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಬೋರ್ಡು, ಲಾಫ್ಟು ಎಲ್ಲ ಕೊಟ್ಟಿದ್ದಾರೆ. ಸೊ ಸ್ಲೈಡಿಂಗ್ ಕಬೋರ್ಡ್ಸ್ ಬರುತ್ತೆ. ಸೊ ಇದಕ್ಕೊಂದು ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ ವಿತ್ ಫಿಕ್ಸ್ಡ್ ಸ್ಟ್ಯಾಂಡಿಂಗ್ ಮಿರರ್ ಕೊಟ್ಟಿದ್ದಾರೆ. ಸೊ ಇದು ಮಲ್ಟಿಪರ್ಪಸ್ ರೂಮ್ ಇರುತ್ತೆ. ಹೋಮ್ ಥಿಯೇಟ್ರ್ ಇಲ್ಲದ ಜಿಮ್ ರೂಮ್ ಯಾವ ಥರ ಆದರೂ ಕನ್ವರ್ಟ್ ಮಾಡ್ಕೋಬೋದು. ಸೊ ಮೆಟೀರಿಯಲ್ ಟೆಸ್ಸಾ ಯೂಸ್ ಮಾಡಿದ್ದಾರೆ. ಅಪ್ ಟು ರೂಪ್ವರೆಗೂ ಟೈಲ್ಸ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಬ್ರಾಂಡೆಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಕಮೋಡು ಟು ಸಿಂಕು ಎಲ್ಲ ಅಷ್ಟೇ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿದ್ದಾರೆ. ಸೊ ರಿಮೈನಿಂಗ್ ಟ್ಯಾಪ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು ಅಲ್ಲಿ 14x14 ಇರುತ್ತೆ. ಸೇಮ್ ಕೆಳಗಡೆ ನೋಡಿದ್ವಿ ಅದೇ ರೂಮ್ ಸೈಜ್ ಇರುತ್ತೆ. ಇದು ಫ್ಲೋರಿಂಗ್ ಮಾತ್ರ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಸೆರಾಮಿಕ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಈ ರೂಮ್ಗೆ. ಸೊ ಟೆರೆಸ್ಗೆ ಡೋರ್ ಕೂಡ ಹಾಕಿದ್ದಾರೆ, ಟೀಕುಡ್ಡು ಮತ್ತು ಸೇಫ್ಟಿ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಐರನ್ ಡೋರ್ ಯೂಸ್ ಮಾಡಿದ್ದಾರೆ, ಸೇಫ್ಟಿ ಡೋರು. ಸೊ ಟೆರೆಸ್ ಎಲ್ಲನೂ ಅಷ್ಟೇ ಫ್ಲೋರಿಂಗ್ ಎಲ್ಲನೂ ಟೈಲ್ಸ್ ಯೂಸ್ ಮಾಡಿಬಿಟ್ಟಿದ್ದಾರೆ. ಮಡ್ಡಿ ಹಾಕಿದರೆ ನೀಟಾಗಿ ಟೈಲ್ಸ್ ಹಾಕ್ಬಿಟ್ಟು ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ. ಸೊ ಇಲ್ಲೊಂದು ಸಿಟ್ಔಟ್, ಕುತ್ಕೊಳ್ಳೋಕ್ಕೆ ಒಂದು ಸಿಟ್ಔಟ್ ಥರ ಮಾಡಿದ್ದಾರೆ. ಸೊ ಮೇಲ್ಗಡೆಗೆ ಐರನ್ ಸ್ಟೆಪ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಒಂದು ಸೋಲಾರು ಪ್ಲಸ್ 2000 ಲೀಟ್ರದ್ದು 2 ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ.
ಸೊ ಇಷ್ಟಿದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಸೊ ಇದು ಪ್ರಾಪರ್ಟಿ ಬಂದುಬಿಟ್ಟು BBMP ಲಿಮಿಟ್ಸ್ ಎಲ್ಲ ಬರುತ್ತೆ, ಏಕತಾ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟಲ್ಸ್ ಇರುತ್ತೆ, ಅಪ್ ಟು 70% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ನಿಮಗೆ. ಸೊ ಬ್ಯಾಂಕ್ ಲೋನ್ಸ್ ಬಂದುಬಿಟ್ಟು SBI, ಕೆನರಾ ಬ್ಯಾಂಕು, ಕರ್ನಾಟಕ ಬ್ಯಾಂಕ್, ಈ ಥರ ಮೇಜರ್ ಎಲ್ಲ ಬ್ಯಾಂಕ್ಸಲ್ಲೂ ಲೋನ್ ಸಿಗುತ್ತೆ ನಿಮಗೆ. ಸೊ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು 2,60,00,000 ಹೇಳ್ತಾ ಇದ್ದಾರೆ, 2,60,00,000 ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಲೊಕೇಶನ್ ಬಂದುಬಿಟ್ಟು ಸೌಂದರ್ಯ ಲೇಔಟ್ ಅಂತ ಹೇಳ್ಬಿಟ್ಟು ಕಿರ್ಲೋಸ್ಕರ್ ಲೇಔಟ್ಗೆ ಅಟ್ಯಾಚ್ ಆಗಿ ಬರುತ್ತೆ, ಹೆಸರುಘಟ್ಟ ಮೈನ್ ರೋಡಲ್ಲಿ ಅಟ್ಯಾಚ್ಟು ಬಗಲಗುಂಟೆಗೆ ಬರುತ್ತೆ. 8th ಮೇಲ್ಗೆ ಜಸ್ಟ್ ನಿಮಗೆ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹೆಸರುಘಟ್ಟ ಮೈನ್ ರೋಡ್ಗೆ ಜಸ್ಟ್ ನಿಮ್ಗೆ 1 to 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಮತ್ತು ಮೆಟ್ರೋ ಸ್ಟೇಷನ್ಗೂ ಅಷ್ಟೇ 3 ಕಿಲೋಮೀಟರ್ಸ್ ಆಗುತ್ತೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ. ಸೊ ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು ಡೈರೆಕ್ಟ್ ಓನರ್ ಪ್ರಾಪರ್ಟಿ ಇರುತ್ತೆ. ಡೈರೆಕ್ಟ್ ಓನರ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಸೊ ಎಲ್ಲ ಡೀಟೇಲ್ಸಲ್ಲೂ ಪ್ರೊವೈಡ್ ಮಾಡಿರ್ತೀನಿ, ಮತ್ತು ಓನರ್ ನಂಬರ್ ಕೂಡ ಹಾಕಿರ್ತೀನಿ. ಆ್ಯಂಡ್ ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.